ಎಲ್ಲ ಗಣ್ಯ ಮಾನ್ಯರೇ, ಎಲ್ಲ ಶಿಕ್ಷಕ ವೃಂದದವರೇ, ಎಲ್ಲ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿ ಸಂತೋಷ್ ಹೆಗಡೆ ಸರ್ ಅವರು ಹಾಗೂ ಬಾಲಕೃಷ್ಣ ಹುಡುಗ ಅವರು ನಮ್ಮ ವಿಶ್ವನಾಥ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಗಳ ಆಗಿರುವಂಥ ಸನ್ಮಾನ ಶ್ರೀ ಜಗದೀಶ್ ಶೆಟ್ಟಿ ಸರ್ ಅವರು ಹಾಗೂ ನಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಶರತ್ಚಂದ್ರ ಸರ್ ಅವರು ಅವರೆಲ್ಲರ ಒಂದು ಅಮೃತ ಹಸ್ತದಿಂದ ಜ್ಯೋತಿ ಬೆಳಗುವುದರ ಮುಖ್ಯನ ಉದ್ದೇಶವಾಗಿ ನವೀಕರಣ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಾಗುತ್ತದೆ. ಸಂಸ್ಥೆಯ ಗೌರವ ವಿದ್ಯಾರ್ಥಿನಿಯರೇ, ಆಸೆ ಎನ್ನುವುದು ಎಲ್ಲರಲ್ಲೂ ಇರಬೇಕು. ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಸರಿದಾರಿಯಲ್ಲಿ ಆ ಸರಿದಾರಿಯಲ್ಲಿ ಹೋಗಬೇಕಾದರೆ ಮೊದಲು ನಿಮ್ಮಲ್ಲಿ ಒಂದು ತೃಪ್ತಿ ಇರಬೇಕು. ಅದು ನೀವು ಕಾನೂನು ಚೌಕಟ್ಟಲ್ಲಿ ಪಡೆಯುವಂಥ ಹಣ, ನಿಮ್ಮ ಜೀವನದ ಖರ್ಚುಗಳನ್ನು ಆ ಒಂದು ಮೊತ್ತದಲ್ಲೇ ನೀವು ನಡೆಸ್ಕೊಂಡು ಬಂದರೆ ನೀವು ನಿಜವಾಗಲೂ ಪ್ರಾಮಾಣಿಕರಾಗಿರ್ತಾರೆ. ಇದ್ದದ್ರಲ್ಲೇ ತೃಪ್ತಿ ಪಡೆಯುವಂಥ ಒಂದು ಗುಣ ಇಟ್ಕೊಳ್ಬೇಕು. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನೊಬ್ಬನ ಜೊತೆ ಹೋಲಿಸಬೇಡಿ. ಅಂತೂ ಹೋಲಿಸಬೇಕಾದ್ರೆ ನಿಮಗಿಂತ ಕಡಿಮೆ ಆದಾಯ ಇದ್ದವನನ್ನು ನೋಡಿ ಅವನ ವಿಚಾರವನ್ನು ತಿಳ್ಕೊಂಡು ನಿಮ್ಮ ಆಸ್ತಿಯಲ್ಲಿ ನೀವು ತೃಪ್ತಿ ಪಡ್ಕೊಳ್ಬೇಕು. ಆವಾಗ ದಿನನಿತ್ಯ ನಿಮಗೆ ಒಳ್ಳೆಯ ನಿದ್ದೆ ಬರ್ತದೆ. ಮಾರುತಿ ಶಾಲೆ ವತಿಯಿಂದ ಸನ್ಮಾನ. ಅಧ್ಯಕ್ಷರಾದ ಶರತ್ಚಂದ್ರ ಸರ್ ಅವರಿಗೆ ಬಾಲಕೃಷ್ಣ ಅಡಿಗರವರು ಸನ್ಮಾನವನ್ನು ಮಾರುತಿ ಶಾಲೆ ವತಿಯಿಂದ, ಮಾರುತಿ ಶಾಲೆಯಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ಸನ್ಮಾನ. ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮಾರುತಿ ಶಾಲೆ ನಲಿ ಕಲಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸುಗಮವಾಗಿ ನಡೆದು ಮುಂದೆ ಪ್ರೌಢಶಾಲಾ ಹಂತದಲ್ಲಿ ಮಕ್ಕಳು ಉತ್ತಮ ವಿದ್ಯಾರ್ಥಿಗಳಾಗಿ ಬರಲಿ ಅನ್ನುವಂಥದ್ದನ್ನು ಆಶಯವನ್ನು ವಿದ್ಯಾರ್ಥಿಗಳು ಸಾಮಾಜಿಕ ಸಮಸ್ಯೆ ಬಗ್ಗೆ ಮಕ್ಕಳು ಅವರ ರೆಸ್ಪಾನ್ಸ್ ಚೆನ್ನಾಗಿದೆ. ಅವರಲ್ಲಿ 10% ಆದರೂ ಹೇಳುವ ಮಾತನ್ನು ಒಪ್ಪಿಕೊಂಡು ಅದನ್ನು ಅನುಸರಿಸಿದರೆ ನನಗನಿಸಿದ ಸಮಾಜ ಒಂದು ಒಳ್ಳೆಯ ಸಮಾಜ ಆಗ್ತದೆ. ಮುಂದಿನ ಜನತೆ ಒಂದು ಕಾನೂನಿಗೆ ಬದ್ಧವಾಗಿ ಒಳ್ಳೆಯ ಕೆಲಸ ಮಾಡ್ಬೋದು ಅನ್ನೋದು ಅನಿಸಿದೆ. ಅದರಿಂದ ಇಂಥ ಕಾರ್ಯಕ್ರಮವನ್ನು ನಾನೊಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದೇನೆ. ನಾನು 1864-65 ಶಾಲಾ ಕಾಲೇಜು ಎಲ್ಲ ಅನಿಸಿಕೆಯಲ್ಲಿ ಮುಂದೆ ಸಮಾಜ ಒಳ್ಳೆಯ ಸಮಾಜ ಆಗಬಹುದು. ಒಳ್ಳೆಯ ಕಾರ್ಯಕ್ರಮ, ಖುಷಿಯಾಗಿದೆ. ಥ್ಯಾಂಕ್ ಯು. ನಮ್ಮ ಶಾಲೆಯಲ್ಲಿ ಪ್ರೈಮರಿ, ಮಿಡ್ಲು, ಹೈಸ್ಕೂಲು, ಕಾಲೇಜು ಎಲ್ಲ ಇದೆ. ಇವತ್ತು ಮಾರಲ್ ಎಜುಕೇಷನ್ ನಮ್ಮ
ಸಮಾಜದಲ್ಲಿ ಇಲ್ಲದೇ ಇರೋದರಿಂದ ಇವತ್ತು ಮುಂದಿನ ಯುವ ಪೀಳಿಗೆ ಏನಾಗುತ್ತೋ ಅನ್ನುವಂಥ ಚಿಂತಾ ಸ್ಥಿತಿನಲ್ಲಿ ನಮ್ಮ ಮಾರುತಿ ಶಾಲೆಯ ಅನೇಕ ಟೀಚರ್ಸ್ಗಳು, ವಿಶೇಷವಾಗಿ ಚಂದುಬಾಯಿ ಅಂತ ಹೇಳಿ, ಅವರ ಮಕ್ಕಳಿಗೆ ನೀತಿ ಕಥೆಗಳನ್ನು ಹೇಳೋಕ್ಕೆ ಪ್ರಾರಂಭ ಮಾಡಿದ್ರು. ಅಷ್ಟೇ ಅಲ್ಲ, ಮಕ್ಕಳಿಂದಲೂ ಕೂಡ ನೀತಿ ಕಥೆಗಳನ್ನು ಹೇಳಿಸೋದಕ್ಕೆ ಪ್ರಾರಂಭ ಮಾಡಿ ಒಂದು ಸಣ್ಣ ಪುಸ್ತಕ ಗುಚ್ಛವನ್ನು ಕೂಡ ತಂದ್ವಿ. ಇದರ ಆಧಾರದ ಮೇಲೆ ನೀತಿ ಪಾಠವನ್ನು ಕರಿಕ್ಯುಲಮ್ನಲ್ಲೇ ಸೇರಿಸಬೇಕು ಅಂತ ಹೇಳಿ ಪ್ರತಿ ವಾರ ಗುರುವಾರ 1 ಗಂಟೆಗಳ ಕಾಲ ಈ ನೀತಿ ಪಾಠಗಳನ್ನು ತಿಳಿಸೋದಕ್ಕೋಸ್ಕರ ನಲಿ ಕಲಿ ಎನ್ನುವಂಥ ಹೆಸರಿನಲ್ಲಿ ಒಂದು ಆ್ಯಪ್ ಅದನ್ನು ತಯಾರು ಮಾಡ್ತಾ ಇದೆ. ಅದರ ಮುಖಾಂತರ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಸಂಸ್ಕಾರ ಕೊಡುವಂತಹ ದೃಷ್ಟಿಕೋನ ಇಟ್ಕೊಂಡಿದೆ. ಈ ದೃಷ್ಟಿಕೋನದಿಂದ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಇತ್ತು. ನ್ಯಾಯಮೂರ್ತಿ ಲೋಕಾಯುಕ್ತ ಮಾನ್ಯ ಸಂತೋಷ್ ಹೆಗ್ಗಡೆ ಅವರು ಅದಕ್ಕೆ ಚಾಲನೆ ಕೊಟ್ಟರು. ಹಾಗೆ ಹೃದಯ ತಜ್ಞೆ ವಿಜಯಲಕ್ಷ್ಮಿ ಬಾಳೆಕುಂದಿರಿ ಅವರು ಮಕ್ಕಳು ಯಾವ ರೀತಿಯಲ್ಲಿ ತನ್ನ ಜೀವನವನ್ನು ನಡೆಸಬೇಕು ಅಂತೇಳಿ ಈ ಮುಖಾಂತರ ಅವರಿಗೆ ಕಲಿಸಿಕೊಟ್ರು. ಇವೆಲ್ಲದರಿಂದ ಸಮಾಜಕ್ಕೆ ಒಂದು ಉತ್ತಮ ಪೀಳಿಗೆಯನ್ನು ಕೊಡುವುದರ ಬಗ್ಗೆ ನಮ್ಮ ವಿಲ್ಸನ್ ಗಾರ್ಡನ್ ಎಜುಕೇಷನ್ ಸೊಸೈಟಿ ಪ್ರಯತ್ನ ಪಡ್ತಿದೆ. ಇದರ ಸಾರಾಂಶವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.